ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದು ಸ್ಯಾರಿ ನೋಡಿ, ವೆರಿ ರಿಚ್ ಸ್ಯಾರಿ, ತುಂಬ ಕಾಸ್ಟ್ಲಿ ಸ್ಯಾರಿ. ಇದು ಫುಲ್ ಜರಿ ಇರೋ ಅಂಥ ಸ್ಯಾರಿ. ಇದ್ರ ಶೈನಿಂಗ್ ನಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ರಿಚ್ ಬಾರ್ಡರ್ ಇದೆ ಫ್ರೆಂಡ್ಸ್. ಪಿಂಕ್ ಕಲರ್ ಬಾರ್ಡರು ತುಂಬ ಚೆನ್ನಾಗಿದೆ ಸ್ಯಾರಿ ಬಂದು. ಇದಕ್ಕೆ ನೀಡಲ್ ನಂಬರ್ ಬಂದು 10 or 11 ಕ್ರೋಶೆ ನೀಡಲ್ ನಂಬರ್ ತೊಗೊಳ್ಳೋಣ. 10 or 11 ಕ್ರೋಶೆ ನೀಡಲ್ ನಂಬರು. ಮತ್ತು ಇದಕ್ಕೆ ಫ್ರೆಂಡ್ಸ್ 6 ಎಳೆ ದಾರನ ತೊಗೊಂಡ್ಬಿಟ್ಟು ಅದಕ್ಕೆ ಈ ರೀತಿ ಸ್ಮಾಲ್ ಗೋಲ್ಡನ್ ಬೀಡ್ಸ್ನ ಪೋಣಿಸಿ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಸೂಜಿ ದಾರದಿಂದ ಈ ಥರ ಪೋಣಿಸಿ ರೆಡಿ ಮಾಡಿ ಇಟ್ಕೊಳ್ಬೋದು. ನೋಡಿ, ಈ ರೀತಿ 6 ಎಳೆ ದಾರಕ್ಕೆ ಬೀಡ್ಸ್ನ ಹಾಕಿಟ್ಕೊಂಡಿದ್ದೀನಿ. ತುಂಬ ಸ್ಮಾಲ್ ತೊಗೊಂಡಿಲ್ಲ, ಸ್ವಲ್ಪ ನೆಕ್ಸ್ಟ್ ಸೈಜ್ ಅಂತೀವಲ್ಲ ಅದು ಮೀಡಿಯಮ್ ಸೈಜು ಅಲ್ಲ, ಸ್ಮಾಲ್ ಸೈಜೇ, ಬಟ್ ತುಂಬ ಸ್ಮಾಲ್ ತೊಗೊಂಡಿಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗು ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಬರ್ತೀನಿ ಫ್ರೆಂಡ್ಸ್. ಇದಕ್ಕೆ ಡಿಸೈನ್ಗೆ ಬರೀ ಟ್ರಿಪಲ್ ಕ್ರೋಶೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಫುಲ್ ಟ್ರಿಪಲ್ ಕ್ರೋಶೆ ಡಿಸೈನು. ಇದು ಕೂಡ ಟ್ರಿಪಲ್ ಕ್ರೋಶೆಯಿಂದನೇ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗು ಲಾಕ್ ಮಾಡಿಬಿಟ್ಟು 2 ಚೈನ್ಸ್ನ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 2 ಚೈನ್ಸ್ನ ಹಾಕ್ಬಿಟ್ಟು 2 or 3 ಚೈನ್ಸ್ ಕೂಡ ಹಾಕ್ಕೊಳ್ಬೋದು. ಇದು ಟ್ರಿಪಲ್ ಕ್ರೋಶೆ ಆಗಿರೋದ್ರಿಂದ. 1 ಬೀಡ್ನ ಈ ಸೈಡು ಎಳ್ಕೊಳ್ಳೋಣ. ನಮ್ಮ ರೈಟ್ ಸೈಡ್ಗೆ ಲೆಫ್ಟ್ ಸೈಡಿಂದ ಒಂದೇ 1 ಬೀಡ್ ಎಳ್ಕೊಳ್ತೀನಿ. ಅಲ್ಲಿಂದ ಸೂಜಿ ಮೇಲೆ 2 ಸರ್ತಿ ದಾರ ಸುತ್ಕೊಳ್ತೀನಿ. 2 ಟೈಮ್ಸ್ ಸುತ್ಕೋಬೇಕು. ಯಾವಾಗಲೂ ಒಂದೇ ಟೈಮ್ ಸುತ್ಕೋತೀವಲ್ಲ, ಇದು ಸತಿ 2 ಸರ್ತಿ. ಪಕ್ಕದಲ್ಲೇ ಪಾಯಿಂಟ್ ಮಾಡಿ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೂಜಿ ಮೇಲೆ ಇವಾಗ 4 ದಾರ ಇರುತ್ತೆ. ಫಸ್ಟ್ 2 ದಾರನ ಒಂದು ಮಾಡಿಬಿಡ್ತೀನಿ. ಬೀಡ್ನ ಮುಂದೆ ಮಾಡಿ ಮತ್ತೆರಡು ದಾರನ ಒಂದು ಮಾಡ್ತೀನಿ. ಸೊ ಇನ್ನೂ 2 ದಾರ ಮಿಕ್ಕುತ್ತೆ ಟ್ರಿಪಲ್ ಕ್ರೋಶೆ ಆಗಿರೋದ್ರಿಂದ. ಈ 2 ದಾರನೂ ಒಂದು ಮಾಡ್ತೀನಿ. ಫಸ್ಟ್ 2 ಹಾಗೆ ಒಂದು ಮಾಡಬೇಕು ದಾರಾನ. ನೆಕ್ಸ್ಟ್ಗೆ ಬೀಡ್ ಎಳ್ಕೊಂಡು ಒಂದು ಮಾಡಬೇಕು ಮಿಡ್ಲಲ್ಲಿ. ಸೊ ಮತ್ತೆ 2 ಸರಿ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇ ಹೋಗಿ ದಾರನ ತಗೊಂಡು ಬಂದು 2ರಲ್ಲಿ 1, ಮತ್ತೆ 2ರಲ್ಲಿ 1 ದಾರ ಮಾಡೋಣ. ಇನ್ನು 2 ದಾರದಲ್ಲಿ 1 ದಾರ ಮಾಡೋಣ. ಸೊ ಟ್ರಿಪಲ್ ಕ್ರೋಶೆಯಲ್ಲಿ ಮಧ್ಯದಲ್ಲಿ ಬೀಡ್ ಬರೋ ಥರ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಯಾವಾಗಲೂ ಡಬಲ್ ಕ್ರೋಶೆಯಲ್ಲೇ ನಾವು ಮಾಡೋದು, ಜಾಸ್ತಿ ಟ್ರಿಪಲ್ ಕ್ರೋಶೆಯಲ್ಲಿ ಮಾಡೇ ಇಲ್ಲ. ಸೊ ಇಲ್ಲಿ ಟ್ರಿಪಲ್ ಕ್ರೋಶೆ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ 2 ಚೈನ್ ಹಾಕಿ, ಸೊ ಮತ್ತೆ 2 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳೋಣ. ಇಲ್ಲೂ ಕೂಡ ಟ್ರಿಪಲ್ ಕ್ರೋಶೆನೇ ಮಾಡ್ಕೊಳ್ಬೇಕು. ಸೊ ದಾರಾನ ಎಳ್ಕೊಂಡು ಬಂದು 2ರಲ್ಲಿ 1 ಮಾಡಬೇಕು. ಸೊ ಮತ್ತೆ 2ರಲ್ಲಿ 1 ಮಾಡೋಣ, ಮತ್ತೆ 2ರಲ್ಲಿ 1 ಮಾಡೋಣ. ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಮಾಡಿಕೊಂಡೆ. ಬೀಡ್ನ ಸ್ಲೈಡ್ ಮಾಡ್ಕೊಂಡು ಈ ಥರ ಜರುಗಿಸ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರ ಸುತ್ಕೊಂಡು ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಫಸ್ಟ್ 2 ದಾರದಲ್ಲಿ 1 ಮಾಡೋಣ. ಬೀಡ್ನ ಮುಂದೆ ಮಾಡ್ಕೊಳ್ಳೋಣ. ಮತ್ತೆರಡು ದಾರ 1 ಮಾಡಬೇಕು, ಮತ್ತೆರಡು ದಾರನೂ 1 ಮಾಡ್ಕೋಬೇಕು. ಸೊ ಈ ರೀತಿ ಟ್ರಿಪಲ್ ಕ್ರೋಶೆಯಲ್ಲಿ ಮಧ್ಯದಲ್ಲಿ ಬೀಡ್ ಬರೋ ಥರ ಮಾಡ್ಕೊಳ್ಬೇಕು. ಸೊ ಮತ್ತೆ 4 ದಾರ ಇರುತ್ತೆ ಅಲ್ವಾ, 2 ದಾರ 1 ಮಾಡೋಣ, 2 ದಾರ 1 ಮಾಡೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. 2 ಚೈನ್ಸ್ ಹಾಕೋಣ. ಇವಾಗ 2 ಚೈನ್ಸ್, 1 ಚೈನ್, 2 ಚೈನ್. ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿಕೊಂಡು ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಆ ಥರ 3 ಸರ್ತಿ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಬಿಟ್ಟು ಬೀಡ್ನ ಈ ಸೈಡ್ ಎಳ್ಕೊಳ್ತೀನಿ. ಬೀಡ್ ಈ ಸೈಡ್ ಎಳ್ಕೊಂಡ್ಬಿಟ್ಟು ಮತ್ತೆ 2 ಸರ್ತಿ ಟ್ರಿಪಲ್ ಕ್ರೋಶೆನ ಮಾಡ್ಕೋಬೇಕು. ಇವಾಗ ಒಂದು ವಿತ್ ಬೀಡು, ಒಂದು ವಿತೌಟ್ ಬೀಡ್. ಮುಂದೆ ಮಾಡೋಣ. 2ರಲ್ಲಿ 1, 2ರಲ್ಲಿ 1, ಮತ್ತೆ ಟ್ರಿಪಲ್ ಕ್ರೋಶೆ. ಸೊ ಈ ರೀತಿ ಬೇಸ್ ಲೈನ್ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಲೆಂತಿ ಬರುತ್ತೆ ನಿಮಗೆ ಬಾಕ್ಸಸ್ಸು. ಡಬಲ್ ಕ್ರೋಶೆ ಆದರೆ ಸ್ವಲ್ಪ ಶಾರ್ಟ್ ಬರುತ್ತೆ. ಸೊ ಇದು ಸ್ವಲ್ಪ ಲೆಂತಿ ಬರುತ್ತೆ, ಈ ರೀತಿ ಕಾಣಿಸುತ್ತೆ ನಿಮಗೆ. ಸೊ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಇದೇ ರೀತಿ
ಫುಲ್ ಎಂಡ್ವರೆಗೂ ಮಾಡ್ಕೊಂಡು ಹೋಗ್ತೀನಿ ನಾನು. 2 ಚೈನ್ಸ್ ಹಾಕಿಬಿಟ್ಟು ಟ್ರಿಪಲ್ ಕ್ರೋಶೆಯಲ್ಲಿ ಈ ಥರ ಮಾಡ್ಕೊಂಡು ಹೋಗೋಣ. ಲಾಸ್ಟಲ್ಲಿ ನೋಡಿ ಒಂದು 2-3 ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡ್ತೀನಿ. ಪ್ರತಿ ಸ್ಟೆಪ್ಪಲ್ಲೂ ಇದೇ ರೀತಿ ಎಂಡ್ ಮಾಡಿ 2-3 ಚೈನ್ಸ್ನ ಎಕ್ಸ್ಟ್ರಾ ಮಾಡಿ ಕಟ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿಂದಾನೇ ಬ್ಯಾಕ್ ಸೈಡಿಂದ ನಾನು ತೊಗೋಬೋದಿತ್ತು ನೆಕ್ಸ್ಟ್ ಸ್ಟೆಪ್ ಕೂಡ, ಬಟ್ ಇಲ್ಲಿ ಸ್ಟಾರ್ಟಿಂಗಿಂದಾನೇ ತೋರಿಸ್ತಾ ಇದ್ದೀನಿ. ಈ ಥರ ಎಂಡ್ ಮಾಡಿಬಿಟ್ಟು ಈ ರೀತಿ ಬೇಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಇದು ಆ ಸೈಡಿಂದಾನೇ ಬರ್ಬೋದು, ಇಲ್ಲಾಂದರೆ ಈ ಸೈಡ್ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಫಸ್ಟ್ ನಾಟ್ನ ಲಾಕ್ ಮಾಡಿಬಿಟ್ಟು ಲಾಕ್ ಮಾಡೋಣ. ಇಲ್ಲಿ ನಾನು 4 ಚೈನ್ ಹಾಕ್ಕೊಳ್ತೀನಿ. 2 ಚೈನ್, 3 ಚೈನ್, 4 ಚೈನ್. 4 ಚೈನ್ನ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಅಲ್ಲಿಗೆ ಅಂತ ಅಲ್ಲ ಫ್ರೆಂಡ್ಸ್, ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಬೇಕು. ಮತ್ತೆ ಸ್ವಲ್ಪ ಡಿಸೈನ್ ಕೆಳಗಡೆ ಹೋಗ್ಬಿಟ್ಟಿದೆ ಕ್ಯಾಮ್ರಾಗೆ, ಸೊ ಹೇಳ್ತೀನಿ. ಮತ್ತೆ 4 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. 2 ಟೈಮ್ಸ್ ಆಯ್ತಲ್ವಾ, ಇನ್ನೂ 1 ಟೈಮು 4 ಚೈನ್ ಹಾಕ್ಕೊಳ್ತೀನಿ ನಾನು. ಇನ್ನೂ 1 ಟೈಮ್ 4 ಚೈನ್ ಹಾಕ್ಕೋಬೇಕು. 4, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ 3 ಸರ್ತಿ 4 ಚೈನ್ ಹಾಕ್ಕೊಂಡೆ. ಇಲ್ಲಿ 3 ಸರ್ತಿ 4 ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ನಾನು 7 ಚೈನ್ ಹಾಕ್ಕೊಳ್ತೀನಿ. 4, 5, 6, 7 ಚೈನ್ಸ್ನ ಹಾಕ್ಕೊಂಡು ನೋಡಿ ಯು ಶೇಪ್ ಬರೋ ಥರ ಲೂಸ್ ಆಗಿ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಅದು ನೋಡ್ಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಒಂದು ಅಂದಾಜು ಮೇಲೆ ಯು ಶೇಪ್ ಬರಬೇಕು ನಮಗಲ್ಲಿ ಈ ರೀತಿ. ಇಲ್ಲಿ 8 ಕೂಡ ಹಾಕ್ಬೋದು ಫ್ರೆಂಡ್ಸ್, ಇಲ್ಲ 7 ಕೂಡ ಹಾಕ್ಕೋಬೋದು. ನಾನಿಲ್ಲಿ 7 ಚೈನ್ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ 3 ಟೈಮ್ಸ್ 4 ಚೈನ್ ಆದಮೇಲೆ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ ಮಾಡಿ 7 ಚೈನ್ ಹಾಕಿ, ಮಿಕ್ಕಿದ ಕಡೆ ಎಲ್ಲ 5 ಸತಿ 4 ಚೈನ್ನ ನಾನು ಮಾಡ್ಕೊಳ್ತೀನಿ. 5 ಸತಿ ಮಾಡ್ಕೋಬೇಕು. ಅಂದರೆ ಈ 4 ಚೈನ್ಸ್ನ ಏನು ಹಾಕ್ತಾ ಇದ್ದೀನಿ 5 ಟೈಮ್ಸ್ ಹಾಕ್ಕೋಬೇಕು. ನೋಡಿ ಇದು 3rd ಟೈಮ್ 4 ಚೈನ್ ಹಾಕಿ ಲಾಕ್ ಮಾಡಿದೆ. ಮತ್ತೆ 4 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. 4ನೇ ಸರ್ತಿ ಮತ್ತೆ ಇನ್ನೊಂದು ಸರ್ತಿ 4 ಚೈನ್. ಒಟ್ಟು 5 ಟೈಮ್ಸ್ ನಾನು ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ಫಸ್ಟ್ 3 ಟೈಮ್ಸ್ 4 ಚೈನ್ ಹಾಕಿದೆ, 7 ಚೈನ್ ಮತ್ತೆ 1 2 3 4 5 ಸರ್ತಿ 4 ಚೈನ್ ಹಾಕಿ ಇವಾಗ 7 ಹಾಕೊಳ್ತಾ ಇದ್ದೀನಿ. ಬೇಕಂದ್ರೆ ಇದು 3ನೇ 4 ಚೈನ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ 5 ಚೈನ್ ಕೂಡ ಹಾಕೋಬಹುದು, ಕುಚ್ಚು ಅಲ್ಲೇ ಬರುತ್ತೆ ನಮಗೆ. ಸೊ ಇಲ್ಲಿ 7 ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಯು ಶೇಪ್ ಥರ ನಾನು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಇಲ್ಲಿ 8 ಚೈನ್ ಕೂಡ ಹಾಕೋಬೋದು. ಇಲ್ಲಿ 7 ಚೈನ್ ಟು 7 ಚೈನ್ ಗ್ಯಾಪಲ್ಲಿ 5 ಸರ್ತಿ 4 ಚೈನ್ ಬರಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ 3 ಸರ್ತಿ 4 ಚೈನ್ ಬರಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ 7 ಚೈನ್ ಟು 7 ಚೈನು 5 ಸರ್ತಿ 4 ಚೈನ್ ಮಾಡಿದ್ದೀನಿ. ಎಂಡಿಂಗ್ ಮಾತ್ರ 3 ಟೈಮ್ಸ್ 3 ಸರ್ತಿ ಮಾತ್ರ 4 ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿ ಒಂದು 2 ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಟೈಟ್ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ತೋರಿಸ್ತಾ ಅಲ್ವಾ ಅದೇ ರೀತಿ. ಸೊ ಈ ರೀತಿ ರೆಡಿ ಆಗುತ್ತೆ ನಮಗೆ. ಸ್ವಲ್ಪ ಅಲ್ಲಿ ಕಂಜೆಸ್ಟ್ ಅನ್ಸಿದ್ರೆ, ಸ್ಪೇಸ್ ಕಡಿಮೆ ಇದೆ ಅನ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿ. ನಾನು ಕೂಡ ಹಾಗೆ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ, ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡು 4 ಚೈನ್ ಇರೋ ಕಡೆ 4 ಚೈನ್ನ ಹಾಕ್ಕೊಳ್ಳೋಣ. ಈಗ 4 ಚೈನ್ ಎಲ್ಲಿತ್ತು ಅಲ್ಲಿ 4 ಆದರೆ 4 ಅಥವಾ 3 ಆದರೆ 3 ನೋಡಿ, ಅಲ್ಲಿ ಸ್ಪೇಸ್ ಎಷ್ಟು ಇಡ್ಸುತ್ತೆ ಚೈನ್ಸು ಅಷ್ಟು ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಕಡೆ 4 ಚೈನ್ನೇ ಹಾಕೊಳ್ಳೋಣ. 1 2 3 4 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಲಾಕ್ ಆಯ್ತಲ್ವಾ. ಇವಾಗ 3 ಟೈಮ್ಸ್ ಹಾಕಿದ್ದೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಇವಾಗ ಥರ್ಡ್ ಸ್ಟೆಪ್ಪಲ್ಲಿ 2 ಟೈಮ್ಸ್ 4 ಚೈನ್ ಹಾಕಿ
ಇಲ್ಲಿಂದ ಡೈರೆಕ್ಟಾಗಿ ನಾನು ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ನೋಡಿ 7 ಚೈನ್ ಏನಿತ್ತು ನಮ್ಮದು ಅಲ್ಲಿಂದ ಡೈರೆಕ್ಟಾಗೆ ಸ್ವಲ್ಪ ಲೆಂತಿನೇ ಆಗುತ್ತೆ, ಬಟ್ ಪರವಾಗಿಲ್ಲ, ಆರ್ಚ್ ದೊಡ್ಡದು ಬರಬೇಕು ನಮಗೆ. ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ತೀನಿ, ಮತ್ತು 2 ದಾರ 1 ಮಾಡ್ತೀನಿ, ಮಿಕ್ಕಿರೋ 2 ದಾರನ 1 ಮಾಡ್ತೀನಿ. ನಮಗೆ 4 ಚೈನ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಕಂಬ ಬರಬೇಕು. ಸೊ ಇಲ್ಲೂ ಕೂಡ ಟ್ರಿಪಲ್ ಕ್ರೋಶೆ ಹೇಳ್ದೆ ಅಲ್ವಾ ಫ್ರೆಂಡ್ಸ್, ಇದರಲ್ಲಿ ಬರೀ ಟ್ರಿಪಲ್ ಕ್ರೋಶೆನೇ ಯೂಸ್ ಮಾಡಿರೋದು. ನಿಮಗೆ ಆರ್ಚ್ ಎಷ್ಟು ದೊಡ್ಡದು ಬರುತ್ತೆ ಅಂತ ನೀವು ನೋಡ್ಬೋದು. ಮತ್ತೆ ಟ್ರಿಪಲ್ ಕ್ರೋಶೆ ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಳ್ಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1, 2ರಲ್ಲಿ 1, ಮತ್ತು ಇನ್ನು 2 ದಾರದಲ್ಲಿ 1 ಮಾಡ್ತೀನಿ. 2 ದಾರನ 1 ಮಾಡ್ಕೊಬೇಕು. ಮತ್ತೆ ಅದೇ ರೀತಿ ಟ್ರಿಪಲ್ ಕ್ರೋಶೆನ ಈ 7 ಚೈನಲ್ಲಿ ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಇದು ನೋಡಿದ್ರೆ ನಿಮಗೆ ರೆಗ್ಯುಲರ್ ಡಿಸೈನೇ ಅನಿಸ್ಬೋದು, ಬಟ್ ಟ್ರಿಪಲ್ ಕ್ರೋಶೆಯಲ್ಲಿ ಟ್ರೈ ಮಾಡಿದ್ದೀನಿ ಪೂರ್ತಿ ಡಿಸೈನು. ಎಂಡಿಂಗು ಚೇಂಜ್ ಮಾಡಿದ್ದೀನಿ. ಅದು ತುಂಬ ನೀಟಾಗಿ ಫಿನಿಶಿಂಗ್ ಸಕ್ಕತ್ತಾಗಿ ಬರುತ್ತೆ. ಫೈನಲ್ ಲುಕ್ ನೋಡ್ಬೋದು ನೀವು. ತುಂಬ ಗಾಡಿ ಅನಿಸಲ್ಲ, ತುಂಬ ಕಡಿಮೆ ಡಿಸೈನು ಅನಿಸಲ್ಲ. ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೀವು ಕೂಡ ಬ್ರೈಡಲ್ ಡಿಸೈನ್ಸ್ಗೆ ಈ ಡಿಸೈನ್ ಟ್ರೈ ಮಾಡ್ಕೋಬೋದು. ಈಗ ನೋಡಿ, ನಾನು 7 ಚೈನ್ಗೆ ನಾನು 15 ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 15 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಫುಲ್ಲು 7 ಚೈನ್ಗೆ 15 ಕಂಬ ಹಾಕ್ಕೊಂಡು ನೋಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. 4 ಚೈನ್ದು ಲಾಕ್ ಇತ್ತಲ್ವಾ, 4 ಚೈನ್ದು ಲಾಕು ಸ್ಟಾರ್ಟಿಂಗ್ ತೊಗೊಂಡಿದ್ದು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀಟ್ ಮಾಡ್ಕೊಳ್ಳಿ ಆರ್ಚ್, ಅದು ಸ್ಟಿಫಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತೆ ಅಲ್ಲಿಂದ 4 ಚೈನ್ ಲಾಕ್ ಇರೋ ಕಡೆ ಲಾಕ್, 4 ಚೈನ್ದು ಲಾಕ್ ಇರುತ್ತೆ ಅಲ್ವಾ, ಆ ಲಾಕಲ್ಲೇ ಲಾಕ್ ಮಾಡ್ತೀನಿ ನಾನು. ಮತ್ತೆ 4 ಚೈನ್ ಲಾಕ್ ಇರೋ ಕಡೆ ಲಾಕ್. ಮತ್ತೆ 4 ಚೈನ್ ಲಾಕ್ ಇರೋ ಕಡೆ ಲಾಕ್. ಈ ಸ್ಟೆಪ್ಪಲ್ಲಿ 3 ಟೈಮ್ಸ್, ಒಂದು ಆರ್ಚ್ ಆದಮೇಲೆ 3 ಟೈಮ್ಸ್ 4 ಚೈನ್ಸ್ನ ಅದು ಆಲ್ರೆಡಿ ಇರುತ್ತೆ ಅಲ್ವಾ, ಅಲ್ಲೇ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ನಮಗೆ ಆರ್ಚ್ ಈ ರೀತಿ ಬರಬೇಕು ನೋಡಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಮಾಡಿದೆ, ಆರ್ಚ್ ಮಾಡಿ ಮತ್ತೆ ಇಲ್ಲಿ 3 ಟೈಮ್ಸ್ ಮಾಡಿದ್ದೀನಿ. ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸರಿ ದಾರ ಸುತ್ಕೋಬೇಕು. ನೆಕ್ಸ್ಟ್ 7 ಚೈನ್ ಒಳಗಡೆ ಡೈರೆಕ್ಟಾಗಿ ಹೋಗಿ ದಾರ ತಂದು 4 ದಾರ ಇರುತ್ತಲ್ವ, 2ರಲ್ಲಿ 1 ಮಾಡಬೇಕು, 2ರಲ್ಲಿ 1 ಮಾಡಿ ಮತ್ತೆ 2ರಲ್ಲಿ 1 ಮಾಡಿ ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೂಡ 15 ಕಂಬಗಳನ್ನ ನಾವು ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ಕಡೆನೂ 15 ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ ನಾನು. ನೋಡಿ, ಇದು 15 ಕಂಬ ಆದಮೇಲೆ ಲಾಕಲ್ಲಿ ಲಾಕ್ ಮಾಡ್ತೀನಿ. 4 ಚೈನ್ದು ಎಂಡಿಂಗ್ ಲಾಕ್ ಇರುತ್ತೆ ಅಲ್ವಾ, ಅಲ್ಲೇ ಲಾಕ್ ಮಾಡಿಬಿಟ್ಟು ಮತ್ತೆ 3 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು. ಲಾಕ್ ಒಳಗಡೆ ಲಾಕ್ ಮಾಡ್ತೀನಿ. ಸೊ ಆರ್ಚ್ ನಮಗೆ ಈ ರೀತಿ ಕಾಣಿಸುತ್ತೆ. ಅಲ್ಲಿ 4 ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಆರ್ಚ್ ಸ್ಟಾರ್ಟ್ ಮಾಡೋದು. ಇದು ಸ್ಟೆಪ್ನ ಈ ಥರ ಪಿಂಕ್ ಕಲರಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಆದಷ್ಟು ಕಂಬಗಳನ್ನ ಒಂದೇ ಲೆಂತ್ ಮಾಡಿ ಫ್ರೆಂಡ್ಸ್, ತುಂಬ ನೀಟಾಗಿ ಬರುತ್ತೆ. ಎಂಡಿಂಗ್ ತೋರಿಸ್ದೆ ಅಲ್ವಾ, ಫಸ್ಟ್ 2 ಸ್ಟೆಪ್ಪಲ್ಲಿ ಅದೇ ರೀತಿ ಎಂಡಿಂಗ್ ಮಾಡ್ಕೊಂಡು ಹೋಗೋದು. ಲಾಸ್ಟ್ 2 ಸತಿ 4 ಚೈನ್ ಬರುತ್ತೆ. ಮತ್ತು ಒಂದು 2 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿ. ನೆಕ್ಸ್ಟ್ ಕಲರ್ ಅಂದರೆ ಗ್ರೀನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೀವು ಗೋಲ್ಡ್ ಆದರೂ ತೊಗೊಳ್ಬೋದಿತ್ತು, ಬಟ್ ಬೇಡ ಅಂದ್ಕೊಂಡು ಗ್ರೀನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 2 ಕಲರ್ ಯೂಸ್ ಮಾಡಿದ್ದೀನಿ. ಇಲ್ಲಿ 3 ಚೈನ್ಸ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಫಸ್ಟು ಲಾಕ್ ಇರೋ ಕಡೆ ಲಾಕ್ ಮಾಡಿ, ಲಾಕ್ ಇರೋ ಕಡೆ ಲಾಕ್ ಮಾಡಿಬಿಟ್ಟು ನಾನು ಇಲ್ಲಿಂದ ಡೈರೆಕ್ಟಾಗಾದ್ರು ತೊಗೋಬೋದು ಫ್ರೆಂಡ್ಸ್. ಫಸ್ಟ್ ಇದರಲ್ಲೂ ಕೂಡ ಟ್ರಿಪಲ್ ಕ್ರೋಶೆನೇ, ಇಲ್ಲ ಅಂದರೆ ಈ ಪಿಂಕ್ 4 ಚೈನ್ ಇರ್ತಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಕೂಡ ನೀವು ನೆಕ್ಸ್ಟ್ ಕಂಬನ ಮಾಡ್ಕೋಬೋದು. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. ಇಲ್ಲೂ ಕೂಡ ನಾ ಹೇಳ್ದೆ ಅಲ್ವಾ, ಎಲ್ಲ ಕಡೆ ಟ್ರಿಪಲ್ ಕ್ರೋಶ. ಫಸ್ಟ್ ಕಂಬದ ಮೇಲೆ ಹೋಲ್ ಇದೆ ನೋಡಿ, ಫಸ್ಟ್ ಕಂಬ ಹೋಲ್ಸ್ ಕಾಣಿಸ್ತಾ ಇದೆ ಅಲ್ವಾ, ಆ ಫಸ್ಟ್ ಹೋಲ್ಗೆ 1 ಕಂಬನ ಮಾಡ್ಕೊಳ್ತೀನಿ. ಇವಾಗ 4 ದಾರ ಇರುತ್ತೆ ಸೂಜಿ ಮೇಲೆ, 2 ದಾರ 1 ಮಾಡಿ
2 ದಾರ ಒಂದು ಮಾಡಿ ಇನ್ನು 2 ದಾರನ ಒಂದು ಮಾಡ್ತೀನಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಒಂದು ಕಂಬ ಹಾಕಿ ಸ್ವಲ್ಪ ದಾರನ ತೆಗೆದ್ಬಿಟ್ಟು ಇವಾಗ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸ್ಟಾರ್ಟಿಂಗ್ ತೊಗೊಂಡಿದ್ನಲ್ಲ ಅದೇ ಬೀಡು ಆ್ಯಡ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಫ್ರೆಂಡ್ಸ್ ಇದು ಸೇಮ್ ಹೋಲ್ಗೆ ಫಸ್ಟ್ ಹೋಲ್ಗೆ ಒಂದು ಕಂಬ ಹಾಕಿದೆ ಅಲ್ವಾ, ಅದೇ ಹೋಲ್ಗೆ ಒಂದು ಬೀಡ್ ಹಾಕಿ ಮತ್ತೆ ಅದೇ ಹೋಲ್ಗೆ ಕಂಬ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಒಂದು ಹೋಲ್ಗೆ 2 ಕಂಬ, ಮಧ್ಯದಲ್ಲಿ ಒಂದು ಬೀಡು ಒಂದೇ ಹೋಲ್ಗೆ. ಫಸ್ಟ್ ಹೋಲ್ಗೆ ಆ ರೀತಿ ಮಾಡ್ತೀನಿ. ಮತ್ತೆ ಸೆಕೆಂಡ್ ಹೋಲ್ಗೆ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಸೆಕೆಂಡ್ ಹೋಲ್ಗೆ ನೋಡಿ, ಸೆಕೆಂಡ್ ಹೋಲ್ಗೆ ಹೋಗಿ ದಾರ ತಂದು 2ರಲ್ಲಿ 1, 2ರಲ್ಲಿ 1, ಇನ್ನು 2ರಲ್ಲಿ 1 ಕಂಬ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಹೋಲ್ಗೆ 2 ಕಂಬ ಆಯಿತು ವಿತ್ ಬೀಡು, ಸೆಕೆಂಡ್ ಹೋಲ್ಗೆ ಒಂದೇ ಕಂಬ, ಮತ್ತೆ ಥರ್ಡ್ ಹೋಲ್ಗೆ 1 ಕಂಬ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಸ್ವಲ್ಪ ದಾರ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಥರ್ಡ್ ಹೋಲ್ಗೆನೆ ನೋಡಿ, ಥರ್ಡ್ ಹೋಲ್ಗೆ ಯಾವ ಫಸ್ಟ್ ಕಂಬ ಹಾಕಿ ಬೀಡ್ ಹಾಕಿದ್ವಲ್ಲ ಅದೇ ಹೋಲಿಗೆ ಇನ್ನೂ ಒಂದು ಕಂಬ ಹಾಕಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ಯಾಕಂದರೆ ಇದು ತುಂಬ ಬಿಗ್ ಅರ್ಚ್ ಥರ ಬರುತ್ತೆ ನಿಮಗೆ. ಯಾವಾಗಲೂ ನಾವು ಒಂದೇ ಕಂಬ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮಾಡ್ತಾ ಇದ್ವಿ ಅಲ್ವಾ, ಇದರಲ್ಲಿ ಬೀಡ್ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಕಂಬಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಹೋಲಿಗೆ 2 ಕಂಬ, ಒಂದು ಹೋಲ್ಗೆ ಒಂದೇ ಕಂಬ, ಆ ಥರ ನಾನು ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಹೋಲ್ಗೆ 2 ಕಂಬ ಮಧ್ಯದಲ್ಲಿ ಬೀಡ್ ಹಾಕಿದೆ, ಅಂದರೆ 2 ಕಂಬ ಒಂದೇ ಹೋಲಿಗೆ ಬಂತು. ಸೆಕೆಂಡ್ ಹೋಲಿಗೆ ಒಂದೇ ಕಂಬ ಹಾಕಿದ್ದೀನಿ, ಆ ರೀತಿ ಮಾಡ್ಕೊಂಡಿದ್ದೀನಿ, ಒಂದು ಬಿಟ್ಟು ಒಂದು ಆ ಥರ. ಸೊ ಈ ಹೋಲಿಗೆ ನೋಡಿ 2 ಕಂಬ ಬಂತು ಮಧ್ಯದಲ್ಲಿ ಬೀಡು. ಈಗ ನೆಕ್ಸ್ಟ್ ಹೋಲ್ಗೆ ಒಂದೇ ಕಂಬ, 1 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. 1 ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಹೋಲ್ಗೆ 2 ಟ್ರಿಪಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಕೊಳ್ತೀನಿ. ಸೊ ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ತುಂಬ ಸ್ಟಿಫಾಗೆ ಒತ್ತಾಗೆ ಕಂಬಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಹೋಲ್ಗೆ ನೋಡಿ, ಈಗ ಕಂಬ ಮಾಡಿ ಬೀಡ್ ಹಾಕಿ ಇನ್ನೂ ಒಂದು ಕಂಬ ಮಾಡ್ಕೋತೀನಿ. ಸೇಮ್ ಹೋಲ್ಗೆ ಕಂಬ ಮಾಡಿ ಒಂದು ಬೀಡನ್ನ ಹಾಕೋಣ, ಒಂದು ಬೀಡನ್ನ ಹಾಕೋಣ, ಮತ್ತೆ ಅದೇ ಹೋಲ್ಗೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಏನು ಇದು ಅಂದರೆ, ಇದು ನಮಗೆ ಬೀಡ್ ಆದಮೇಲೆ ಒಂದು ಕಂಬ ಮಾಡಿ ಬೀಡ್ ಹಾಕಿ ಕಂಬ ಮಾಡ್ತೀವಿ ಅಲ್ವಾ, ಗ್ಯಾಪ್ ಬರುತ್ತೆ. ಇದರಲ್ಲಿ ಆ ಗ್ಯಾಪ್ ನಿಮಗೆ ಕಾಣಿಸೋದಿಲ್ಲ. ಸೊ ಹತ್ರ ಕಂಬಗಳು ಬರುತ್ತೆ, ಬೀಡ್ ಕೂಡ ಜೊತೆಲಿ ಬರುತ್ತೆ. ಸೊ ಗ್ಯಾಪ್ ಅನ್ನೋದು ಬರೋದಿಲ್ಲ ನಿಮಗೆ ಲಾಸ್ಟ್ ಸ್ಟೆಪ್ಪಲ್ಲಿ. ಮತ್ತು ನೀವು ಕೇಳ್ಬೋದು ಪ್ರತಿ ಹೋಲ್ಗೂ 2 ಕಂಬ ಮಾಡ್ಕೋಬೋದು ಅಂತ. ಬಟ್ ಮಾಡ್ಕೋಬೋದು ಫ್ರೆಂಡ್ಸ್, ಬೀಡ್ಸ್ ಹಾಕಂಗಿಲ್ಲ. ಬೀಡ್ಸ್ ಹಾಕಿದ್ರೆ ಪ್ರತಿ ಹೋಲ್ಗೂ 2 ಕಂಬ ಮಾಡಿಬಿಟ್ರೆ ಅಲ್ಲಿ ಕಂಜೆಸ್ಟ್ ಅನಿಸ್ಬಿಡುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಒಂದು ಹೋಲ್ಗೆ 2 ಕಂಬ ವಿತ್ ಬೀಡು, ಒಂದು ಹೋಲ್ಗೆ ಒಂದೇ ಕಂಬ, ಆ ರೀತಿ ಮಾಡ್ಕೊಂಡಿದ್ದೀನಿ. ತುಂಬ ನೀಟಾಗಿ ಬರುತ್ತೆ. ಒಂದು ಸೈಡ್ ಟ್ರೈ ಮಾಡಿ ನೀವು. ಆರ್ಚ್ ಅನ್ನೋದು ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ಸೊ ಇಲ್ಲಿ 4 ಚೈನ್, ಪಕ್ಕದ 4 ಚೈನ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಲಾಕ್ ಇರೋ ಕಡೆ ಕೂಡ ಒಂದು ಸರಿ ಲಾಕ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ ಆಯಿತು. ಮತ್ತೆ 4 ಚೈನ್ನ ಹಾಕ್ಕೊಳ್ಳೋಣ. ಈ ಸ್ಟೆಪ್ಪಲ್ಲಿ ಒಂದೇ ಸತಿ 4 ಚೈನ್ ಬರುತ್ತೆ ನಿಮಗೆ. ಲಾಕ್ ಇರೋ ಕಡೆ ಲಾಕ್, 4 ಚೈನ್ ಒಳಗಡೆ ಒಂದು ಸತಿ ಲಾಕ್, ಮತ್ತೆ ಟ್ರಿಪಲ್ ಕ್ರೋಶೆ. ಫಸ್ಟ್ ಕಂಬದಲ್ಲಿ ಒಂದು ಕಂಬ ಮಾಡಿಕೊಂಡು ಒಂದು ಬೀಡನ್ನ ಹಾಕಿ ಅದೇ ಹೋಲ್ಗೆ ಮತ್ತೆ ಕಂಬ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ರೀತಿ ಅಲ್ದಿರ ಇನ್ನೊಂದು ಥರ ಕೂಡ ಮಾಡ್ಕೋಬೋದು, ಬಟ್ ಗ್ಯಾಪ್ ಬಂದುಬಿಡುತ್ತೆ. ಇದರಲ್ಲಿ ಮಾತ್ರ ಗ್ಯಾಪ್ ಅನ್ನೋದು ಬರಲ್ಲ ನಿಮಗೆ. ತುಂಬ ಹತ್ರ ಬರುತ್ತೆ ಕಂಬಗಳು, ಜೊತೆಗೆ ಬೀಡು ಕೂಡ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಟ್ರೈ ಮಾಡಿ. ಬೇಸ್ ಕೂಡ ನೀವು ಚೇಂಜ್ ಮಾಡಿ ಕೂಡ ಈ ರೀತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಸೆಕೆಂಡ್ ಹೋಲ್ಗೆ ಒಂದೇ ಕಂಬ, ಏನು ಕಷ್ಟ ಅನ್ಸಲ್ಲ ಫ್ರೆಂಡ್ಸ್. ಬರೀ ಟ್ರಿಪಲ್ ಕ್ರೋಶೆ, ಒಂದು ಹೋಲಿಗೆ ಒಂಥರ, ಒಂದು ಹೋಲಿಗೆ ಒಂಥರ.
ಅದು 3 ಕಂಬಕ್ಕೆ ಒಂದು ಬೀಡ್ ಥರ ಕಾಣಿಸುತ್ತೆ ನೋಡಿ. ಬೀಡ್ ಕೆಳಗಡೆ ಅಷ್ಟು ಗ್ಯಾಪ್ ನಿಮಗೆ ಕಾಣಿಸೋದಿಲ್ಲ, ಈ ರೀತಿ ಕಾಣುತ್ತೆ. ಸೊ ಇದೇ ರೀತಿ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಮಾಡಿ ಲಾಕ್ ಮಾಡಿದ್ದೀನಿ ನೋಡಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕಿ ಲಾಕಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ ಮಾಡಿ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇದೇ ರೀತಿ ಎಂಡಿಂಗ್ವರೆಗೂ ಇದೇ ರೀತಿ ಮಾಡಿಕೊಂಡು ಎಂಡಿಂಗಲ್ಲಿ ತೋರಿಸ್ತೆ ಅಲ್ವಾ, 4 ಚೈನ್ ಹಾಕಬೇಕು. ಲಾಸ್ಟಲ್ಲಿ ಕೂಡ ಒಂದು ಕುಚ್ಚಿಗೆ ಜಾಗ ಬರುತ್ತೆ, 4 ಚೈನ್ ಹಾಕಿ ಲಾಕ್ ಮಾಡಿ 2 ಚೈನ್ ಹಾಕಿ ಫಿನಿಶಿಂಗ್ ಮಾಡಿಬಿಡಿ ಎಕ್ಸ್ಟ್ರಾ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಲಾಸ್ಟಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಅಂದರೆ ಇದು ನಾನು ಸ್ಟೋನ್ ಚೈನ್ ಅಂಟ್ಸೋಕ್ಕೆ ಮುಂಚೆ ಹಾಗೆ ಕೂಡ ಬಿಡ್ಬೋದು, ಇಲ್ಲ ಅಂದರೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಇಲ್ಲಿ ನಾನು ಕುಚ್ಚು 127 ದಾರ ಸುತ್ಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ತುಂಬ ಶಾರ್ಟ್ ಆರ್ಚ್ ಎಷ್ಟಿದೆಯೋ ಅಷ್ಟೇ ಕುಚ್ಚು ಕಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಬೀಡ್ ಇತ್ತಲ್ವ, ಇಲ್ಲಿ ಟ್ರಿಪಲ್ ಕ್ರೋಶೆ ಅಲ್ವಾ ಲೆಂತಿ ಬರುತ್ತೆ, ಕುಂದನ್ ಅಂಟಿಸಿದ್ದೀನಿ ಫ್ರೆಂಡ್ಸ್. ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಗೊತ್ತಾ. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಖುಷಿ ಆಗುತ್ತೆ. ಡಿಸೈನ್ ಮಾತ್ರ ಈ ಕುಂದನ್ ಶೈನಿಂಗ್ ಅನ್ನೋದು ಕ್ಯಾಮ್ರಾಗೆ ಅಷ್ಟು ಬೀಳಲ್ಲ. ಸಾರಿ ಕೂಡ ತುಂಬ ಶೈನಿ ಇದೆ. ಅದಕ್ಕೆ ಆ ಟ್ರಿಪಲ್ ಕ್ರೋಶೆ ಮೇಲೆ ಕುಂದನ್ ಅಂಟಿಸಿರೋದಕ್ಕೆ ತುಂಬ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಓವರ್ ಅನ್ಸಲ್ಲ, ತುಂಬ ಸಿಂಪಲ್ ಅನ್ಸಲ್ಲ. ಬ್ರೈಡಲ್ ಡಿಸೈನ್ಗೆ ಪರ್ಫೆಕ್ಟ್ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು ನೀವು 900 to 1000 ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ಸು, ನಿಮ್ಮ ಪ್ಲೇಸಲ್ಲಿ ಯಾವ ರೀತಿ ತೊಗೊಳ್ತೀರಾ ನೀವು ಡಿಸೈಡ್ ಮಾಡ್ಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.